ಪಾತ್ರೆಯಲ್ಲಿ ತುಪ್ಪ ಹಾಕೊಳ್ಳಿ. ಇದಕ್ಕೆ 4-5 ಲವಂಗ ಹಾಕಿ, ಮತ್ತೆ 1-2-3 ಏಲಕ್ಕಿ ಹಾಕೊಳ್ಳಿ. ಫ್ರೈ ಆದಮೇಲೆ ಗೋಡಂಬಿ ಮತ್ತು ಬಾದಾಮಿ ಮತ್ತು ಇನ್ನೂ ಒಣ ಖರ್ಜೂರ ಇದೆಯಲ್ಲ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡಿಕೊಡಿ. ಚೆನ್ನಾಗಿ ಫ್ರೈ ಆದಮೇಲೆ 1 ಲೋಟ ಹಾಲು ಮತ್ತು 1 ಲೋಟ ನೀರು. ಹಾಗೆ ಜಾಸ್ತಿ ಗಟ್ಟಿನೂ ಹಾಲು ಹಾಕೋಕೆ ಹೋಗಬೇಡಿ. ಅರ್ಧ ಪ್ರಮಾಣದಲ್ಲಿ ಹಾಲಿದ್ರೆ ಅರ್ಧ ಪ್ರಮಾಣ ನೀರು ಬೇಕು. ಇದು ನಾನು 1 ಪಾವು ಮಾಡ್ತಾ ಇರೋದು, ಅದಕ್ಕಾಗಿ 2 ಲೋಟ 1 ಲೋಟ ಹಾಲು 1 ಲೋಟ ನೀರು ಹಾಕಿದ್ದೀನಿ. ಕುದೀತಾ ಇದೆ. ಕುದಿದ ಮೇಲೆ ಕೊಬ್ಬರಿ ತುರಿದಿಟ್ಟಿರ್ತೀವಲ್ಲ ಅದನ್ನು ಹಾಕಬೇಕು. ಕೊಬ್ಬರಿ ಹಾಕ್ದ ಮೇಲೆ ಅಕ್ಕಿ ತೊಳೆದ್ಬಿಟ್ಟು ಹಾಕಬೇಕು. ಇದು ಬೇಯಲಿ. ಸ್ವಲ್ಪ ಲೆಮನ್ ಕಲರ್ ಹಾಕಿ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಒಂದು ಸತಿ ಆದರೂ ಟ್ರೈ ಮಾಡಲೇಬೇಕು. ತುಂಬಾ ಅದ್ಭುತವಾಗಿರುತ್ತೆ. ನೋಡಿ ಬೆಂದಿದೆ. ಸಕ್ಕರೆ ಅಂತೂ ಇವಾಗಲೇ ಹಾಕೋಕೆ ಹೋಗ್ಬಿಡಿ. ಅನ್ನ ಪೂರ್ತಿಯಾಗಿ ಬೆಂದಮೇಲೆ ಲಾಸ್ಟಲ್ಲಿ ಸಕ್ಕರೆ ಹಾಕಬೇಕು. ಅನ್ನ ಪೂರ್ತಿಯಾಗಿ ಬೆಂದಿದೆ, ನೋಡ್ತಾ ಇದ್ದೀರಲ್ಲ. ಲಾಸ್ಟಲ್ಲಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷ ಸ್ಟವ್ ಆಫ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ. ಅನ್ನ ಅಂತೂ ಪೂರ್ತಿಯಾಗಿ ಬೆಂದಿರಬೇಕು. ನಾನು ಮಾಡಿರೋ ಅನ್ನ ಪೂರ್ತಿಯಾಗಿ ಬೆಂದಿದೆ. ಪೂರ್ತಿಯಾಗಿ ಬೆಂದಮೇಲೆ ಸಕ್ಕರೆ ಹಾಕಿದ್ದೀನಿ. 1 ಪಾವು ಅಕ್ಕಿಗೆ 1 ಪಾವು ಸಕ್ಕರೆ ಹಾಕಬೇಕಾಗುತ್ತೆ, ಆವಾಗ ಕರೆಕ್ಟಾಗಿ ಆಗುತ್ತೆ. ಇವಾಗ ಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಸಕ್ಕರೆ ಹಾಕಿದ್ದೀವಲ್ಲ, 1 ನಿಮಿಷ ಅಷ್ಟೇ, 1 ನಿಮಿಷ 2 ನಿಮಿಷ ಅಷ್ಟೇ ಸಿಮ್ಮಲ್ಲಿಟ್ಟಿರಿ. ಮುಚ್ಚಿಡಿ. ಇವಾಗ 1 ನಿಮಿಷ 2 ನಿಮಿಷ ಅಷ್ಟೇ. ಅದಾದಮೇಲೆ ಆಫ್ ಮಾಡಿಬಿಡಿ. ಇಷ್ಟೇ ಸಾಕು. 2 ನಿಮಿಷ 1 ನಿಮಿಷ ಅಷ್ಟೇ ಆಫ್ ಮಾಡಿ. ಇವಾಗ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಪೊಂಗಲ್. ಇದು ಹೊಸ ಥರ ಟೇಸ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರ್ತೀರ. ನೀವೇ ಹೇಳ್ತೀರ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ. ನಾನು ಹೇಳಿದ ಪ್ರಮಾಣದಲ್ಲಿ ಮಾಡಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.